ಕರ್ನಾಟಕ ರಕ್ಷಣಾ ವೇದಿಕೆಯವರು 27ನೇ ತಾರೀಕಿಂದ ನಮ್ಮ ಬೆಂಗಳೂರಿನಲ್ಲಿಂದ ಪ್ರಾರಂಭಿಸಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಸುತ್ತೋಲೆಯಂತೆ ಯಾವ ನಾಮಫಲಕ ಅಂಗಡಿಯಲ್ಲಿ ಇರ್ತಕ್ಕಂಥ ಅಂಗಡಿ ಮೇಲೆ ಇರ್ತಕ್ಕಂಥ ನಾಮಫಲಕ ಮತ್ತು ನಮ್ಮ ಕಚೇರಿಯಲ್ಲಿಯೂ ಕೂಡ ಇರ್ತಕ್ಕಂಥ ನಾಮಫಲಕ ಅದು ಸರ್ಕಾರದ ಆದೇಶ ಇದೆ. ಅದರಂತೆ ಯಾರ್ಯಾರು ನಾಮಫಲಕವನ್ನು ಹಾಕಿಲ್ಲ ಅವರ ಮೇಲೆ ನಾವು ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ಳಬೇಕಾಗಿರುತ್ತದೆ. ಈ ಅವ್ರದ್ದು ಏನು ಚಳುವಳಿ ಏನು ಮಾಡ್ತಾ ಇದ್ದಾರೆ ಅವರು ಒಂದು ಸಾಂಕೇತಿಕವಾಗಿ 27ನೇ ತಾರೀಕು ಮಾಡಲಿ ಅಂತ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಉಳಿದು ಎಲ್ಲ ಇದನ್ನು ನಮ್ಮ ಸುತ್ತೋಲೆ ಅಥವಾ ಸರ್ಕಾರದ ಆದೇಶವನ್ನು ಚಾಲನೆಗೆ ತರುವುದು ಜವಾಬ್ದಾರಿ ಸರ್ಕಾರದ ಅಧಿಕಾರಿಗಳಿಗೆ ಮತ್ತು BBMP ಮುಖ್ಯ ಆಯುಕ್ತರಿಗೆ ಇರುತ್ತದೆ. ಹೀಗಾಗಿ ನಾವು ಅದನ್ನು ಮಾಡ್ತೇವೆ ಅಂತ ಅವ್ರಿಗೆ ಭರವಸೆ ನೀಡಿದ್ದೇವೆ. 28 ಫೆಬ್ರವರಿ ಒಳಗಾಗಿ ಈಗಾಗಲೇ ನಾವು ಸರ್ವೆ ಮಾಡ್ತೀವಿ. ನಮ್ಮ ರಸ್ತೆ ಮತ್ತು ಮುಖ್ಯ ರಸ್ತೆ ಏನಿದೆ, ಮುಖ್ಯ ರಸ್ತೆ ಮತ್ತು ಉಪಮುಖ್ಯ ರಸ್ತೆ 1400 ಕಿಲೋಮೀಟರ್ ಇವೆ. ಅದಕ್ಕೆಲ್ಲ ಸರ್ವೆ ನಾವು ಈಗಾಗಲೇ ಅನಧಿಕೃತ ಅಲ್ಲಿ ನಾಮಫಲಕಗಳು ಅಥವಾ ಬೇರೆ ಬೇರೆ ಫಲಕಗಳು ಎಷ್ಟಿವೆ ಅಂತ ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ ಕನ್ನಡ ಬಳಕೆ ಆಗಿಲ್ಲ ಅಂತ ಇನ್ನೊಂದು ವಿಚಾರವನ್ನು ಈಗ ಮಾಡಿಕೊಂಡು ಈ ಸರ್ವೆ ಮುಗಿಸಿ ಎಲ್ಲರಿಗೂ ನೋಟಿಸ್ ಕೊಡ್ತೇವೆ. ಈಗ ಅವರಿಗೆ ತಿಳಿಸುವುದು ಏನೆಂದರೆ, ಯಾರ್ಯಾರು ಈ ನಾಮಫಲಕದಲ್ಲಿ 60% ಕನ್ನಡ ಬಳಕೆ ಮಾಡಿಲ್ಲ ಅವರು ತಕ್ಷಣ ತಮ್ಮ ಹಂತದಲ್ಲಿಯೇ ಅದನ್ನು ಅನುಷ್ಠಾನಗೊಳಿಸಿ ನಮ್ಮ ವಲಯ ಆಯುಕ್ತರಿಗೆ ಅನುಪಾಲನೆ ಸಲ್ಲಿಸಿಬಿಡಬೇಕು. ಅದರ್ವೈಸ್ ಅನ್ಯಥಾ ಏನಾಗ್ತದೆ ಅಂದರೆ ನಮಗೆ ಕಾನೂನು ಪ್ರಕಾರ ಅವ್ರದ್ದು ಲೈಸೆನ್ಸ್ ಏನಿದೆ ಅಮಾನತಿನಲ್ಲಿ ಇಡಬೇಕಾಗಿರುತ್ತೆ, ಮುಂದೆ ರದ್ದು ಮಾಡಬೇಕಾಗಿರುತ್ತೆ ಮತ್ತು ನವೀಕರಣಕ್ಕೆ ಬಂದಾಗ ನವೀಕರಣ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಎಲ್ಲರಿಗೂ ತಾಕೀತು ನೀಡುವುದು ಏನಂದರೆ, ನಾವು ಬಂದು ನಮ್ಮ ಕಡೆಯಿಂದ ಸರ್ವೆ ಮಾಡ್ತಾ ಇದ್ದೇವೆ. ಆ ಸರ್ವೆ ಮಾಡಿ ಅವರಿಗೆ ನೋಟಿಸ್ ಕೊಟ್ಟು ಅನುಪಾಲನೆಕ್ಕಾಗಿ ಸ್ವಲ್ಪ ಟೈಮ್ ಕೊಡ್ತೇವೆ. ಅದು 28ನೇ ಫೆಬ್ರವರಿ ಒಳಗಾಗಿ ಆಗಿಲ್ಲ ಅಂತ ಆದರೆ ಸಂಬಂಧಪಟ್ಟಂಥ ಅಧಿಕಾರಿ ಮೇಲೇನೂ ಹಾಗೂ ಅಲ್ಲಿ ಇರ್ತಕ್ಕಂಥ ಅಂಗಡಿ ಮಾಲೀಕರ ಮೇಲೆ ಕೂಡ ಕ್ರಮ ಕೈಗೊಂಡು ಅವ್ರ ಮೇಲೆ ಏನೇನೋ ಶಿಕ್ಷೆ ಅರ್ಹ ಅಪರಾಧವನ್ನು ಮಾಡಿರುವುದರಿಂದ ಅದನ್ನು ಕೂಡ ಪ್ರಕರಣಗಳನ್ನು ದಾಖಲೆ ಮಾಡ್ತೇವೆ. ಅದಕ್ಕೆ ಆಸ್ಪದ ಕೊಡಬಾರ್ದು. ಈಗಾಗಲೇ ಅವರು ತಮಗೆ ಅವರಿಗೆಲ್ಲರೂ ಗೊತ್ತಿಲ್ಲ ಅಂದರೆ ನಮ್ಮ ಕಡೆಯಿಂದ ಎಲ್ಲ ಮಾಹಿತಿನೂ ಕೂಡ ಕೊಡ್ತೇವೆ. ನಮ್ಮ ವೆಬ್ಸೈಟ್ನಲ್ಲಿಯೂ ಕೂಡ ಅದನ್ನು ತರ್ತೇವೆ. ಎಲ್ಲ ತಮ್ಮ ನಾಮಫಲಕವನ್ನು ಸರಿಯಾಗಿ ಮಾಡಬೇಕು. ಮಾಲ್ಗಳಿಗೆ ವಿಶೇಷವಾದ ತಾಕೀತನ್ನು ನೀಡ್ತಾ ಇದ್ದೇವೆ. ಈಗಾಗಲೇ ದೊಡ್ಡ ಮಾಲ್ಗಳು ಏನಿವೆ ಅವರಿಗೆ ಕರೆದು ಅದಕ್ಕೆ ಫೆಬ್ರವರಿ 28 ಅಲ್ಲ, ಅವರಿಗೆ ಈಗಲೇ ಕರೆದು ಮಾತಾಡಿಕೊಂಡು ಸರಿ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ಈಗಲೇ ಕ್ರಮ ಕೈಗೊಳ್ಳಬೇಕಾಗಿರುತ್ತೆ. ಅದು ತಗೊಳ್ತೇವೆ. ಅವರಿಗೆ ಮಾತಾಡಿಕೊಂಡು 28 ಫೆಬ್ರವರಿಗೆ ಟೈಮ್ ಅವರಿಗೆ ಕೊಡಲಿಕ್ಕೆ ಆಗಲ್ಲ. ಅವರಿಗೆ 15-20 ದಿವಸ ಟೈಮ್ ಕೊಡ್ತೀವಿ. ಈಗ ಸರ್ವೆ ಸ್ಟಾರ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮ್ಮ ಈಗ ಕಚೇರಿಯಲ್ಲಿ ಇರ್ಬೋದು, ಸದ್ಯಕ್ಕೆ ಇಲ್ಲ ನಮ್ಮ ಹತ್ರ.